ನೋಡಿ 6th one ಏನು ಕೊಟ್ಟಿದ್ದಾರೆ, ಡಿಸ್ಕ್ರೈಬ್ ಹೌ ದ ಟೂ ಫಿಗರ್ಸ್ ಆಫ್ ದ ರೈಟ್ ಆರ್ ಅಲೈಕ್ ಆ್ಯಂಡ್ ಹೌ ದೇ ಆರ್ ಡಿಫ್ರೆಂಟ್, ವಿಚ್ ಬಾಕ್ಸ್ ಹ್ಯಾಸ್ ಲಾರ್ಜರ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಕೇಳಿದ್ದಾರೆ. ಇಲ್ಲಿ ಟೂ ಫಿಗರ್ಸ್ ಕೊಟ್ಟಿದ್ದಾರೆ, ಅದರದ್ದು ಲೆಂತ್ ಬ್ರೆಡ್ತ್ ಹೈಟ್ ಕೊಟ್ಟಿದ್ದಾರೆ, ಅದರದ್ದು ವಿಚ್ ಬಾಕ್ಸ್ ಹ್ಯಾಸ್ ಎ ಲಾರ್ಜರ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಕೇಳಿದ್ದಾರೆ. ಅದಕ್ಕೆ ನಾವೇನು ಮಾಡಬೇಕು, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಫಸ್ಟು ಈ ಫಿಗರ್ದು ಮಾಡೋಣ. ಇದು ನೋಡಿ ಸಿಲಿಂಡರ್ ಇದೆ, ಸಿಲಿಂಡರ್ ಶೇಪಲ್ಲಿ ಇದೆ. ಇದ್ರದ್ದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನು ನೋಡಿ. ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಫಸ್ಟು ಮೆಜರ್ಸ್ ಹಾಕೊಳ್ಳೋಣ. ನೋಡಿ ಏನು ಕೊಟ್ಟಿದ್ದಾರೆ, ಹೈಟ್ ಕೊಟ್ಟಿದ್ದಾರೆ 7 ಸೆಂಟಿಮೀಟರ್, ಡಯಾಮೀಟರ್ ಕೊಟ್ಟಿದ್ದಾರೆ 7 ಸೆಂಟಿಮೀಟರ್. ಆದರೆ ನಮಗೆ ರೇಡಿಯಸ್ ಬೇಕಾಗುತ್ತಲ್ವಾ, ರೇಡಿಯಸ್ ಅಂದರೆ ಏನು ಮಾಡಬೇಕು, 7/2 ಮಾಡ್ಕೋಬೇಕು. ಓಕೆ, ಈಗ ನೋಡಿ LSA lateral surface area of cylinder is equals to ಫಾರ್ಮುಲಾ ಏನು, 2πRh ಅಲ್ವಾ, ನಮಗೆ ಗೊತ್ತಿದೆ. ಸೊ 2 ಇಂಟು ಪೈ ಅಂದರೆ 22/7 ಇಂಟು ಆರ್ ಅಂದರೆ 7/2 ಇದೆ, ಇಂಟು ಹೈಟ್ ಎಷ್ಟು ಕೊಟ್ಟಿದ್ದಾರೆ, 7 ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ, 2 ಕ್ಯಾನ್ಸಲ್ ಆಯಿತು, 7 ಕ್ಯಾನ್ಸಲ್ ಆಯಿತು. ಸೊ 22 ಇಂಟು 7 ಬಂತು. ಮಲ್ಟಿಪ್ಲೈ ಮಾಡೋಣ. 7 2s are 14, ಅಗೇನ್ 7 2s are 14 ಪ್ಲಸ್ 1 15. ಸೊ ಏನು ಬಂತು, 154 ಸೆಂಟಿಮೀಟರ್ ಸ್ಕ್ವೇರ್. ಇದು LSA ಆಫ್ ಸಿಲಿಂಡರ್, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್. ಓಕೆ, ಈಗ ಈ ಬಾಕ್ಸ್ ಮಾಡೋಣ. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಲೆಂತ್ ಬ್ರೆಡ್ತ್ L is equals to 7, ಎಲ್ಲ 7 ಇದೆ, ಅಂದರೆ ಇದು ಕ್ಯೂಬ್ ಇರುತ್ತೆ. ಸೊ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ಇಸ್ ಈಕ್ವಲ್ಸ್ ಟು ಏನು, 4s² ಅಲ್ವಾ, ನಮ್ಗೆ ಗೊತ್ತಿದೆ. ಸೊ ಏನು ಕೊಟ್ಟಿದ್ದಾರೆ, 7 ಕೊಟ್ಟಿದ್ದಾರೆ. 4 ಇಂಟು 7 ಸ್ಕ್ವೇರ್. ಸೊ 4 ಇಂಟು 7 ಸ್ಕ್ವೇರ್ ಅಂದರೆ 7 ಇಂಟು 7 49. ನೋಡಿ ಈಗ ಮಲ್ಟಿಪ್ಲೈ ಮಾಡ. 49 ಇಂಟು 4, 4 9s are 36, 4 4s are 16 ಪ್ಲಸ್ 3 90. ಎಷ್ಟು ಬಂತು, 196 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಇದು LSA ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್. ಅವ್ರು ಏನು ಕೇಳಿದ್ರೆ, ವಿಚ್ ಬಾಕ್ಸ್ ಹ್ಯಾಸ್ ಎ ಲಾರ್ಜರ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, ಯಾವ್ದು ಹೇಳ್ಬೋದು, ದಿಸ್ ಒನ್ ಅಂದ್ರೆ ಈ ಬಾಕ್ಸ್. ಓಕೆ, ಏನ್ ಹೇಳ್ಬೋದು, cube has a larger lateral surface area. Okay, ಈಗ ನೆಕ್ಸ್ಟ್ ಒನ್ ನೋಡಿ. 7th one ಏನು ಕೊಟ್ಟಿದ್ದಾರೆ, ಎ ಕ್ಲೋಸ್ಡ್ ಸಿಲಿಂಡ್ರಿಕಲ್ ಟ್ಯಾಂಕ್ ಆಫ್ ರೇಡಿಯಸ್ 7 ಮೀಟರ್ ಅಂಡ್ ಹೈಟ್ 3 ಮೀಟರ್ ಈಸ್ ಮೇಡ್ ಫ್ರಮ್ ಎ ಶೀಟ್ ಆಫ್ ಮೆಟಲ್, ಹೌ ಮಚ್ ಶೀಟ್ ಆಫ್ ಮೆಟಲ್ ರಿಕ್ವೈರ್ಡ್ ಅಂತ ಕೇಳಿದ್ದಾರೆ. ಓಕೆ, ಈಗ ಇಲ್ಲಿ ಒಂದು ಸಿಲಿಂಡ್ರಿಕಲ್ ಟ್ಯಾಂಕ್ ಇದೆ, ಅದ್ರ ಹೈಟ್ ಇನ್ನ ರೇಡಿಯಸ್ ಕೊಟ್ಟಿದ್ದಾರೆ. ಕ್ಲೋಸ್ಡ್ ಸಿಲಿಂಡ್ರಿಕಲ್ ಟ್ಯಾಂಕ್ ಅಂತ ಕೊಟ್ಟಿದ್ದಾರೆ, ಕ್ಲೋಸ್ಡ್ ಸಿಲಿಂಡ್ರಿಕಲ್ ಟ್ಯಾಂಕ್. ಓಕೆ, ಕ್ಲೋಸ್ಡ್ ಅಂತ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಮೇಲೆ ಕೆಳಗೆ ಎಲ್ಲ ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಹೌ ಮಚ್ ಶೀಟ್ ಆಫ್ ಮೆಟಲ್ ರಿಕ್ವೈರ್ಡ್ ಅಂದ್ರೆ, ಮೇಲೆ ಕೆಳಗೆ ಲ್ಯಾಟ್ರಲ್ ಸರ್ಫೇಸ್ ಎಲ್ಲ ಸೇರಿದ್ರೆ ನಾವು ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್, ನಮಗೆ ಫಾರ್ಮುಲಾ ಗೊತ್ತಿರಬೇಕು. 2πr ಇಂಟು r ಪ್ಲಸ್ h. ಓಕೆ, ಇದು ಟೋಟಲ್ ಸರ್ಫೇಸ್ ಏರಿಯಾದು ಫಾರ್ಮುಲಾ ಸಿಲಿಂಡರ್ದು. ಸೊ ಇಲ್ಲಿ ಕೊಟ್ಟಿದ್ದಾರಲ್ವಾ, ರೇಡಿಯಸ್ ಕೊಟ್ಟಿದ್ದಾರೆ, ಹೈಟ್ ಕೊಟ್ಟಿದ್ದಾರೆ. ಸೊ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಪೈ ಅಂದರೆ 22/7, ರೇಡಿಯಸ್ 7 ಕೊಟ್ಟಿದ್ದಾರೆ, ಇಂಟು ರೇಡಿಯಸ್ r ಪ್ಲಸ್
ಹೈಟ್ 3 ಕೊಟ್ಟಿಲ್ಲ ನೋಡಿ. ಇಲ್ಲಿ 7 ಕ್ಯಾನ್ಸಲ್ಸ್, 22 2s 44 ಇಂಟು 7 ಪ್ಲಸ್ 3 10. ಸೊ 44 ಇಂಟು 10 ಮಾಡಿದರೆ 440 ಮೀಟರ್ ಸ್ಕ್ವೇರ್. ಓಕೆ, ಟೋಟಲ್ ಸರ್ಫೇಸ್ ಏರಿಯಾ. ಓಕೆ, ಅವ್ರೇನು ಕೇಳಿದ್ದಾರೆ, ಹೌ ಮಚ್ ಶೀಟ್ ಆಫ್ ಮೆಟಲ್ ರಿಕ್ವೈರ್ಡ್ ಅಂತ ಕೇಳಿದಾರಲ್ವಾ. ಸೊ 440 ಮೀಟರ್ ಸ್ಕ್ವೇರ್ ಆಫ್ ಮೆಟಲ್ ರಿಕ್ವೈರ್ಡ್. ಮೆಟಲ್ ಶೀಟ್ ರಿಕ್ವೈರ್ಡ್ ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ನೋಡಿ, 7th ಒನ್ ಏನು ಕೊಟ್ಟಿದ್ದಾರೆ, ಎ ಕ್ಲೋಸ್ಡ್ ಸಿಲಿಂಡ್ರಿಕಲ್ ಟ್ಯಾಂಕ್ ಆಫ್ ರೇಡಿಯಸ್ 7 ಮೀಟರ್ ಅಂಡ್ ಹೈಟ್ 3 ಮೀಟರ್ ಈಸ್ ಮೇಡ್ ಫ್ರಮ್ ಎ ಶೀಟ್ ಆಫ್ ಮೆಟಲ್. ಹೌ ಮಚ್ ಶೀಟ್ ಆಫ್ ಮೆಟಲ್ ರಿಕ್ವೈರ್ಡ್ ಅಂತ ಕೇಳಿದ್ದಾರೆ. ಓಕೆ, ಈಗ ಇಲ್ಲಿ ಒಂದು ಸಿಲಿಂಡ್ರಿಕಲ್ ಟ್ಯಾಂಕ್ ಇದೆ, ಅದ್ರ ಹೈಟ್ ಇನ್ನ ರೇಡಿಯಸ್ ಕೊಟ್ಟಿದ್ದಾರೆ. ಕ್ಲೋಸ್ಡ್ ಸಿಲಿಂಡ್ರಿಕಲ್ ಟ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಕ್ಲೋಸ್ಡ್ ಸಿಲಿಂಡ್ರಿಕಲ್ ಟ್ಯಾಂಕ್. ಓಕೆ, ಕ್ಲೋಸ್ಡ್ ಅಂತ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಮೇಲೆ ಕೆಳಗೆ ಎಲ್ಲ ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಹೌ ಮಚ್ ಶೀಟ್ ಆಫ್ ಮೆಟಲ್ ರಿಕ್ವೈರ್ಡ್ ಅಂದ್ರೆ ಮೇಲೆ ಕೆಳಗೆ ಲ್ಯಾಟರಲ್ ಸರ್ಫೇಸ್ ಎಲ್ಲ ಸೇರಿದ್ರೆ ನಾವು ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ನಮಗೆ ಫಾರ್ಮುಲಾ ಗೊತ್ತಿರಬೇಕು. 2πr into r plus h. ಓಕೆ, ಇದು ಟೋಟಲ್ ಸರ್ಫೇಸ್ ಏರಿಯಾದು ಫಾರ್ಮುಲಾ ಸಿಲಿಂಡರ್ದು. ಸೊ ಇಲ್ಲಿ ಕೊಟ್ಟಿದ್ದಾರಲ್ವಾ, ರೇಡಿಯಸ್ ಕೊಟ್ಟಿದ್ದಾರೆ, ಹೈಟ್ ಕೊಟ್ಟಿದ್ದಾರೆ. ಸೊ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಪೈ ಅಂದ್ರೆ 22/7, ರೇಡಿಯಸ್ 7 ಕೊಟ್ಟಿದ್ದಾರೆ, ಇಂಟು ರೇಡಿಯಸ್ ಆರ್ ಪ್ಲಸ್ ಹೈಟ್ 3 ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ 7 ಕ್ಯಾನ್ಸಲ್ಸ್, 22 2s 44 ಇಂಟು 7 ಪ್ಲಸ್ 3 10. ಸೊ 44 ಇಂಟು 10 ಮಾಡಿದರೆ 440 ಮೀಟರ್ ಸ್ಕ್ವೇರ್. ಓಕೆ, ಟೋಟಲ್ ಸರ್ಫೇಸ್ ಏರಿಯಾ. ಓಕೆ, ಅವ್ರೇನು ಕೇಳಿದ್ದಾರೆ, ಹೌ ಮಚ್ ಶೀಟ್ ಆಫ್ ಮೆಟಲ್ ರಿಕ್ವೈರ್ಡ್ ಅಂತ ಕೇಳಿದಾರಲ್ವಾ. ಸೊ 440 ಮೀಟರ್ ಸ್ಕ್ವೇರ್ ಆಫ್ ಮೆಟಲ್ ರಿಕ್ವೈರ್ಡ್. ಮೆಟಲ್ ಶೀಟ್ ರಿಕ್ವೈರ್ಡ್ ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ನೋಡಿ, 8th ಒನ್ ಏನು ಕೊಟ್ಟಿದ್ದಾರೆ, ದ ಲ್ಯಾಟರಲ್ ಸರ್ಫೇಸ್ ಏರಿಯಾ ಆಫ್ ಹಾಲೋ ಸಿಲಿಂಡರ್ ಈಸ್ 4224 ಸೆಂಟಿಮೀಟರ್ ಸ್ಕ್ವೇರ್. It is cut along its height and formed a rectangular sheet of width 33 meter. Find the perimeter of a rectangular sheet ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನೋಡಿ, ಹಾಲೋ ಸಿಲಿಂಡರ್ ಅಂತಂದ್ರೆ ಸಿಲಿಂಡ್ರಿಕಲ್ ಶೇಪ್ ಅಂದ್ರೆ ಹೆಂಗೆ ಅಂತಂದ್ರೆ ಮೇಲೆ ಟಾಪ್ ಬಾಟಮ್ ಏನು ಇರಲ್ಲ. ಸಪೋಸ್ ಈ ರೀತಿ ಇದೆ ಅಂತ ಇಟ್ಕೊಳ್ಳಿ. ಈ ರೀತಿ ಇದ್ರೆ ಇದಕ್ಕೆ ಟಾಪ್ ಪೈಪ್ ತರ ಮೇಲೆ ಟಾಪ್ ಇರಲ್ಲ, ಬಾಟಮ್ ಇರಲ್ಲ. ಸೊ ಅದನ್ನೇ ಈ ತರ ಕಟ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ರೆಕ್ಟ್ಯಾಂಗ್ಯುಲರ್ ಶೇಪ್ ಆಯ್ತಲ್ವಾ. ಸೊ ರೆಕ್ಟ್ಯಾಂಗ್ಯುಲರ್ ಶೇಪ್ ಕಟ್ ಮಾಡಿದ್ದಾರೆ, ಕಟ್ ಮಾಡಿ ಬ್ರೆಡ್ತ್ ಕೊಟ್ಟಿದ್ದಾರೆ. ಫೈಂಡ್ ದ ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗ್ಯುಲರ್ ಶೀಟ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕು ನೋಡೋಣ. ನೋಡಿ, LSA ಅಂದ್ರೆ ಲ್ಯಾಟರಲ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್ ಕೊಟ್ಟಿದ್ದಾರಲ್ವಾ. ಅಂದ್ರೆ ಈ ಶೀಟ್ ಕೂಡ ಏರಿಯಾ ಅದೇ ಆಯ್ತು, ಅಂದ್ರೆ ರೆಕ್ಟ್ಯಾಂಗಲ್ದು ಏರಿಯಾ ಕೂಡ ಅದೇ ಆಯ್ತು. ಓಕೆ, ಸೇಮ್ ಇದೆ ಅಲ್ವಾ, ಸೇಮ್ ಪೀಸ್. ನೋಡೋಣ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂತ. ಲ್ಯಾಟರಲ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ಸ್ ಟು 4224 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಲ್ಯಾಟರಲ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ is equals to area of rectangle ಅಲ್ವಾ. ಅದು ರೌಂಡ್ ಆಗಿತ್ತು, ಇದು ಓಪನ್ ಮಾಡಿದ್ಮೇಲೆ ರೆಕ್ಟ್ಯಾಂಗಲ್ ಶೇಪ್ ಆಯ್ತು. ಇವಾಗ ಇದರದ್ದು ನಮಗೆ ಕೊಟ್ಟಿದ್ದಾರೆ. ಓಕೆ, ಏರಿಯಾ ಆಫ್
ರೆಕ್ಟ್ಯಾಂಗಲ್ದೇನು ಎಲ್ ಇಂಟು ಬಿ. ಸೊ ಅದನ್ನೇ ಈ ರೀತಿ ಕೂಡ ಹಾಕ್ಕೋಬಹುದು. ಎಲ್ ಇಂಟು ಬಿ ಇಸ್ ಈಕ್ವಲ್ಸ್ ಟು 4 2 2 4 ಅಂತ. ಈಗ ಬ್ರೆಡ್ತ್ ಕೊಟ್ಟಿದ್ದಾರೆ ನಮಗೆ 33 ಅಂತ. ಲೆಂತ್ ಫೈಂಡ್ ಔಟ್ ಮಾಡ್ಬೋದಲ್ವಾ. ಸೊ ಈ 33 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಡಿವೈಡ್ ಆಗುತ್ತೆ. ಈಗ ನೋಡಿ ಕ್ಯಾನ್ಸಲೇಷನ್ ಹೋಗುತ್ತೇನೋ, ಇಲ್ಲಿ ಮಾಡೋಣ. ಕ್ಯಾನ್ಸಲೇಷನ್ ಪ್ಲೇಸ್ ಆಗುತ್ತಾ ಇಲ್ಲೋ ಇಲ್ಲಿ ಮಾಡೋಣ. ನೋಡಿ 3 1 3 1 ಇಲ್ಲಿ 3 1 1 ಉಳಿತು, 3 4 0 3 8. ಓಕೆ, ಈಗ ನೋಡಿ ಇದು ದೊಡ್ಡದಾದ್ರೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನೋಡಿ ಇಲ್ಲಿ 11 ಇಲ್ಲಿ 1 4 0 8 ಇದೆ ಅಲ್ವಾ. ಈಗ ಡಿವೈಡ್ ಮಾಡೋಣ ಗೊತ್ತಾಗ್ಲಿಲ್ಲ ಅಂದ್ರೆ. 11 1 11 3 ರಿಮೈನ್ಸ್ 0 ತಗೊಳ್ಳಿ. 11 2 22 8 ರಿಮೈನ್ಸ್ 8 ಕೆಳಗೆ ತಗೊಳ್ಳಿ. 11 8 88. ಸೊ ಏನ್ ಬಂತು, ಇದು ಕ್ಯಾನ್ಸಲೇಷನ್ ಮಾಡಿದ್ರೆ 128 ಬಂತು. ಡಿವೈಡ್ ಮಾಡಿದ್ರೆ ಮೀಟರ್ಸ್ ಸೆಂಟಿಮೀಟರ್ 128 ಸೆಂಟಿಮೀಟರ್ ಲೆಂತ್ ಬಂತು. ಲೆಂತ್ ಗೊತ್ತಿದೆ, ಬ್ರೆಡ್ತ್ ಗೊತ್ತಿದೆ ಅಂತಂದ್ರೆ ನಾವು ಪೆರಿಮೀಟರ್ ಫೈಂಡ್ ಔಟ್ ಮಾಡೋದು ಈಸಿ ಅಲ್ವಾ. ಸೊ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನು, 2 ಇಂಟು ಎಲ್ ಪ್ಲಸ್ ಬಿ. ಸೊ ಲೆಂತ್ ಎಷ್ಟಿದೆ 128 ಇದೆ, ಬ್ರೆಡ್ತ್ ಎಷ್ಟಿದೆ 33 ಇದೆ. ಸೊ 128 ಪ್ಲಸ್ 33 ಆಡ್ ಮಾಡಿದ್ರೆ 11 6 1 2 ಇಂಟು 161 ಬಂತು. ಈಗ ಮಲ್ಟಿಪ್ಲೈ ಬೈ 2 ಮಾಡೋಣ. 2 1 2 2 6 12 2 1 2 1 plus 1 3. So answer is 3 2 2 centimeters. Okay, this is perimeter of the rectangle. ಅವರು ಇದನ್ನೇ ಫೈಂಡ್ ಔಟ್ ಮಾಡಕ್ ಕೇಳಿದಾರಲ್ವಾ. ಸೊ ಆನ್ಸರ್ ಇಸ್ ದಿಸ್ ಒನ್. ಓಕೆ, ಈಗ ನೆಕ್ಸ್ಟ್ ನೋಡಿ 9th one ಏನು ಕೊಟ್ಟಿದ್ದಾರೆ. ಎ ರೋಡ್ ರೋಲರ್ ಟೇಕ್ಸ್ 750 ಕಂಪ್ಲೀಟ್ ರೆವಲ್ಯೂಷನ್ಸ್ ಟು ಮೂವ್ once over to level a road. Find the area of the road if the diameter of a road roller is 84 centimeter and length is 1 meter ಅಂತ ಕೊಟ್ಟಿದ್ದಾರೆ. ಈಗ ನೋಡಿ ರೋಡ್ ರೋಲರ್ ಯಾವ ರೀತಿ ಇರುತ್ತೆ, ಈ ರೀತಿ ಇರುತ್ತೆ, ಈ ಶೇಪಲ್ಲಿ ಇರುತ್ತಲ್ವಾ. ಸೊ ಅದು ರೆವಲ್ಯೂಷನ್ ನೋಡಿ ತಿರುಗೋದಕ್ಕೆ 750 ಕಂಪ್ಲೀಟ್ ರೆವಲ್ಯೂಷನ್ ಮಾಡುತ್ತೆ ರೋಡ್ ಲೆವೆಲ್ ಮಾಡೋದಕ್ಕೆ. ಸೊ ಫೈಂಡ್ ದ ಏರಿಯಾ ಆಫ್ ದ ರೋಡ್ ಅಂತ ಕೇಳಿದ್ದಾರೆ. ಸೊ ರೋಡ್ ರೋಲರ್ದು ನೋಡಿ ಲೆಂತ್ ಕೊಟ್ಟಿದ್ದಾರೆ, ಡಯಾಮೀಟರ್ ಕೊಟ್ಟಿದ್ದಾರೆ ಅಲ್ವಾ. ಸೊ ನಾವೇನ್ ಮಾಡಬೇಕು, ಫಸ್ಟ್ 1 ರೆವಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು. ಈ ಕರ್ವ್ಡ್ ಸರ್ಫೇಸ್ ಹಿಂಗ್ ರೋಲ್ ಆಗುತ್ತಲ್ವಾ. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕು. 1 ರೆವಲ್ಯೂಷನ್ ಫೈಂಡ್ ಔಟ್ ಮಾಡಿದ್ರೆ ನಾವು ಆಮೇಲೆ ಮಲ್ಟಿಪ್ಲೈ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. 750 ಇಂಟು 750 ಏನ್ ಆನ್ಸರ್ ಬರುತ್ತಲ್ಲ ಅದರಿಂದ ಇಂಟು 750 ಮಾಡ್ಕೊಂಡು ನಮ್ಗೆ ಆನ್ಸರ್ ಬರುತ್ತೆ. ಸೊ ನೋಡಿ ನಮ್ಗೆ ಫಸ್ಟ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ 2πr/h ಅಲ್ವಾ. ಸೊ ನೋಡಿ ಇಲ್ಲಿ ಆರ್ ಬೇಕು ನಮ್ಗೆ, ಇಲ್ಲಿ ಡಯಾಮೀಟರ್ ಕೊಟ್ಟಿದ್ದಾರೆ ಅಲ್ವಾ. ಸೊ ಆರ್ ಬೇಕಂದ್ರೆ ನಾವೇನ್ ಮಾಡಬೇಕು, 84/2 ಮಾಡಬೇಕು. ಏನ್ ಬರುತ್ತೆ 42 ಬಂತು. 42 ಸೆಂಟಿಮೀಟರ್ ಬಂತು. ಇಲ್ಲಿ ನೋಡಿ ಇದು ಲೆಂತ್ 1 ಮೀಟರ್ ಕೊಟ್ಟಿದ್ದಾರೆ, ಇದು ರೇಡಿಯಸ್ ಆರು ಡಯಾಮೀಟರ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಯಾವ್ದನ್ನ ಒಂದರಲ್ಲಿ ಇರಬೇಕು, 2 ಮೀಟರ್ ಇರಬೇಕು, ಇಲ್ಲ 2 ಸೆಂಟಿಮೀಟರ್ ಇರಬೇಕು. ಸೊ ನಾವು ಕನ್ವರ್ಟ್ ಮಾಡ್ಕೋಬೇಕು, ಇಲ್ಲಾಂದ್ರೆ ನಮ್ಗೆ ಮಾಡೋದಕ್ಕೆ ಬರಲ್ಲ. ಸೊ ಏನ್ ಮಾಡ್ಬೋದು ನೋಡಿ, ನಮ್ಗೆ ಗೊತ್ತಲ್ವಾ 1 ಮೀಟರ್ ಇಸ್ ಈಕ್ವಲ್ಸ್ ಟು 100 ಸೆಂಟಿಮೀಟರ್. ಸೊ 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 1/100 meters. ಸೊ ರೇಡಿಯಸ್ ಇಸ್ ಈಕ್ವಲ್ಸ್ ಟು 42/100 meters. ಈಗ ಇದು ಮೀಟರ್ ಅಲ್ಲಿ ಮಾಡ್ಕೊಬೇಕು. ಈಗ 2 ಮೀಟರ್ ಅಲ್ಲಿ ಇರುತ್ತೆ. ಈಗ ಕರ್ವ್ಡ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ಸ್ ಟು 2 ಇಂಟು ಪೈ ಅಂದ್ರೆ 22/7. ರೇಡಿಯಸ್ ಎಷ್ಟಿದೆ 42/100 ಇದೆ.
ಇಂಟು ಹೈಟ್ ಎಷ್ಟು ಕೊಟ್ಟಿದ್ದಾರೆ, 1 ಮೀಟರ್ ಕೊಟ್ಟಿದ್ದಾರೆ. ಓಕೆ, ಈಗ ನೋಡಿ 7 1 7 6. ಓಕೆ, ಈಗ ಇನ್ನು ಕ್ಯಾನ್ಸಲ್ ಮಾಡ್ಬೋದು. 2 1 2 50. ಓಕೆ, ಈಗೇನು ಬಂತು, 22 ಇಂಟು 6 ಮಾಡೋಣ. 6 2 12, ಅಗೇನ್ 6 2 12 ಪ್ಲಸ್ 1 30. 132 ಅಪಾನ್ 50 ಬಂತು. ಇದು ಕರ್ವ್ಡ್ ಸರ್ಫೇಸ್ ಏರಿಯಾ. ಸೊ ಇದು ಮೀಟರಲ್ಲಿ ಇಡಬೇಕಲ್ವಾ, ಸೊ ಮೀಟರ್ ಸ್ಕ್ವೇರ್. ಓಕೆ, ಇದು 1 ರೆವಲ್ಯೂಷನ್ಗೆ. ಈಗ ಇದೇ ರೀತಿ 750 ರೆವಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ಫಾರ್ 750 revolution 132 upon 50 into 750 alva. 0 0 cancels, 5 1s are here, also 5 1s are 5 5s are. ಏನು ಬಂತು, 132 into 50 ಮಲ್ಟಿಪ್ಲೈ ಮಾಡೋಣ. 15 2 is 30, 15 3 is 45 plus 3 48. 15 1s are 15 plus 4 19. ನೋಡಿ ಎಷ್ಟು ಬಂತು, 1980 ಅಲ್ವಾ ಮೀಟರ್ ಸ್ಕ್ವೇರ್. ಅವ್ರೇನು ಕೇಳಿದಾರೆ, ಫೈಂಡ್ ದ ಏರಿಯಾ ಅಂತ ಕೇಳಿದಾರಲ್ವಾ. ಸೊ ಏರಿಯಾ ಆಫ್ ದ ರೋಡ್. ಓಕೆ, 1980 ಮೀಟರ್ ಸ್ಕ್ವೇರ್. ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ಒನ್ ನೋಡಿ, 10th one ಏನು ಕೊಟ್ಟಿದ್ದಾರೆ. ಎ ಕಂಪನಿ ಪ್ಯಾಕೇಜಸ್ ಇಟ್ಸ್ ಮಿಲ್ಕ್ ಪೌಡರ್ ಇನ್ ಸಿಲಿಂಡ್ರಿಕಲ್ ಕಂಟೈನರ್ ಹೂಸ್ ಬೇಸ್ ಹ್ಯಾಸ್ ಎ diameter of 14 cm and height is 20 cm. Company places a label around the surface of the container. If the label is placed 2 cm from top and bottom, what is the area of the label ಅಂತ ಕೇಳಿದ್ದಾರೆ. ನೋಡಿ, ಈ ರೀತಿ ಬಾಕ್ಸ್ ಇದೆ, ಕಂಟೈನರ್. ಓಕೆ, ಇದು ಲೇಬಲ್. ಇಲ್ಲಿ ಲೇಬಲ್ ಹಚ್ಚಿದ್ದಾರೆ. ಓಕೆ, ಈಗ ಇಲ್ಲಿಂದ 2 ಸೆಂಟಿಮೀಟರ್, ಇಲ್ಲಿಂದ 2 ಸೆಂಟಿಮೀಟರ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇಫ್ ದ ಲೇಬಲ್ ಈಸ್ ಪ್ಲೇಸ್ 2 ಸೆಂಟಿಮೀಟರ್ ಫ್ರಮ್ ಟಾಪ್ ಅಂಡ್ ಬಾಟಮ್, ಇಲ್ಲಿನೂ 2 ಸೆಂಟಿಮೀಟರ್, ಇಲ್ಲಿಂದನೂ 2 ಸೆಂಟಿಮೀಟರ್ ಬಿಟ್ಟು ಹಚ್ಚಿದ್ದಾರೆ. ಸೊ ನಾವು ಫಸ್ಟ್ ಬರ್ಕೊಳ್ಳೋಣ. ಏನೇನು ಕೊಟ್ಟಿದ್ದಾರೆ ನೋಡಿ, ಡಯಾಮೀಟರ್ ಕೊಟ್ಟಿದ್ದಾರೆ, ಲೆಂತ್ ಕೊಟ್ಟಿದ್ದಾರೆ, ಹೈಟ್. ಸೊ ಹೈಟ್ ಈಸ್ ಈಕ್ವಲ್ಸ್ ಟು 20 ಸೆಂಟಿಮೀಟರ್, diameter is equals to 14 centimeter. ಓಕೆ, ಈಗ ಹೈಟ್, ಫುಲ್ ಹೈಟ್ ಕೊಟ್ಟಿದ್ದಾರೆ ನೋಡಿ 20 ಸೆಂಟಿಮೀಟರ್ ಅಂತ. ನಾವೇನ್ ಮಾಡಬೇಕು, ಈಗ ಏರಿಯಾ ಆಫ್ ದ ಏನ್ ಕೇಳಿದಾರೆ, ಲೇಬಲ್ದಷ್ಟೇ ಕೇಳಿದ್ದಾರೆ. ಲೇಬಲ್ ಹೈಟ್ ಎಷ್ಟಿದೆ, ಇಲ್ಲಿ 2 ಸೆಂಟಿಮೀಟರ್ ಕಟ್ ಮಾಡಬೇಕು. ಇಲ್ಲಿ 2 ಸೆಂಟಿಮೀಟರ್ ಕಟ್ ಮಾಡಿದ್ರೆ ನಮಗೆ ಲೆಂತ್ ಆಫ್ ದ ಲೇಬಲ್ ನೋಡಿ. ಇಲ್ಲಿ 20 ಸೆಂಟಿಮೀಟರ್ ಹೈಟ್ ಕೊಟ್ಟಿದಾರಲ್ವಾ. ಸೊ ಇಲ್ಲಿ 2 ಸೆಂಟಿಮೀಟರ್, ಇಲ್ಲಿ 2 ಸೆಂಟಿಮೀಟರ್ ಮೈನಸ್ ಮಾಡಿದ್ರೆ ನಮ್ಗೆ ಹೈಟ್ ಆಫ್ ದ ಲೇಬಲ್ ಸಿಗುತ್ತಲ್ವಾ. ಸೊ ಹೈಟ್ ಆಫ್ ದ ಲೇಬಲ್ ಇಸ್ ಈಕ್ವಲ್ಸ್ ಟು 20 ಮೈನಸ್ ಇಲ್ಲಿ 2 ಸೆಂಟಿಮೀಟರ್, ಇಲ್ಲಿ 2 ಸೆಂಟಿಮೀಟರ್ಸ್. ಒಂದೇ ಸರಿ 4 ಆದ್ರೂ ಮಾಡಿ, ಇಲ್ಲಾಂದ್ರೆ 2 ಮೈನಸ್ 2 2 ಸರಿ ಮಾಡ್ಬೋದು. ಓಕೆ, ಎಷ್ಟು ಬಂತು ನಮಗೆ, 16 ಬಂತು. ಸೊ 16 ಸೆಂಟಿಮೀಟರ್ ಈಸ್ ಹೈಟ್. 20 ಬರ್ಕೋಬಾರ್ದು, 16 ಬರ್ಕೊಂಡ್ಬಿಡೋಣ ಡೈರೆಕ್ಟ್. ಯಾಕೆಂದ್ರೆ ನಮಗೆ ಏರಿಯಾ ಆಫ್ ದ ಲೆವೆಲ್ ಫೈಂಡ್ ಔಟ್ ಮಾಡೋದಿದೆ. ಸೊ ಡಯಾಮೀಟರ್ 14 ಅಂತ ಕೊಟ್ರೆ ನಮಗೆ ರೇಡಿಯಸ್ ಬೇಕಲ್ವಾ. ಸೊ ರೇಡಿಯಸ್ ಅಂದ್ರೆ 14/2 ಮಾಡಬೇಕು, 7 ಬರುತ್ತೆ. ಈಗ ನೋಡಿ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು. ಇದು ಕರ್ವ್ಡ್ ಸರ್ಫೇಸ್ ಏರಿಯಾ ಅಲ್ವಾ, ರೌಂಡ್ ಇರುತ್ತೆ, ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಇದೆ, ರೌಂಡ್. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ, ಕರ್ವ್ಡ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನು, ಅದೇ ಲ್ಯಾಟರಲ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್. ಏನ್ ಮಾಡ್ತೀವಿ ಅದೇ ಫಾರ್ಮುಲಾ. ಯಾಕಂದ್ರೆ ಇದಕ್ಕೂ ಟಾಪ್ ಇರಲ್ಲ, ಬಾಟಮ್ ಇರಲ್ಲ, ಬರೀ ಲೇಬಲ್ ಒಂದೇ ಅಲ್ವಾ. ಸೊ 2πr/h. ಸೊ 2 ಇಂಟು ಪೈ ಅಂದ್ರೆ 22/7. ರೇಡಿಯಸ್ ಎಷ್ಟಿದೆ, 7 ಇದೆ. ಹೈಟ್ ಎಷ್ಟಿದೆ, 16. 20 ತಗೋಬಾರ್ದು,
16,000. ಈಗ ನೋಡಿ 7 7 ಕ್ಯಾನ್ಸಲ್ಸ್. 22 ಇಂಟು 4 ಮಾಡಿದರೆ 44 ಇಂಟು 16 ಮಲ್ಟಿಪ್ಲೈ ಮಾಡೋಣ. 16 4 64, ಅಗೇನ್ 16 4 64 ಪ್ಲಸ್ 6 70. ಸೊ ಏನು ಬಂತು? 704 ಸೆಂಟಿಮೀಟರ್ ಸ್ಕ್ವೇರ್. ದಿಸ್ ಈಸ್ ದ ಏರಿಯಾ ಆಫ್ ದ ಲೇಬಲ್. ಏರಿಯಾ ಆಫ್ ಲೇಬಲ್ ಈಸ್ 704 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಈಗ ಈ ಎಕ್ಸಸೈಸ್ ಮುಗೀತು. ಇನ್ನು ಮುಂದಿನ ಎಕ್ಸಸೈಸ್